ಕೃಷಿ ಮೇಳ ನಡೀತಾ ಇದೆ. ಕೊರೋನಾ ಕರಿನೆರಳ ನಡುವೆ ಕೃಷಿ ಮೇಳ ನಡೀತಿದೆ. ಕರ್ನಾಟಕದ ಒಂದು ರೀತಿಯ ಹೆಮ್ಮೆಯ ಈವೆಂಟ್ ಅಂತ ಹೇಳ್ಬೋದು ಕೃಷಿ ಮೇಳ. ಈ ಮೇಳ ಭಾಳಷ್ಟು ಕುತೂಹಲಕಾರಿಯಾಗಿರುತ್ತೆ. ಹೊಸದೇನು ಅನ್ವೇಷಣೆ ಆಗಿರುತ್ತೆ. ರೈತರಿಗೆ ತಿಳಿಸುವಂಥ, ನಮ್ಮ ದೇಶದ ಬೆನ್ನೆಲುಬು ರೈತ, ಅನ್ನದಾತನಿಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಕ್ಕಂಥ ನಮ್ಮ ಈ ಒಂದು ಕೃಷಿ ಮೇಳ ಈ ಬಾರಿ ಒಂದು ರೀತಿಯ ಡಿಫ್ರೆಂಟ್ ಅಂತ ಹೇಳ್ಬೋದು. ಕೊರೋನಾ ನಡುವೆ ಒಂದು ಸ್ವಲ್ಪ ಹಬ್ಬರ ಕಡಿಮೆ ಆಗಿದ್ರು ಸಹ ವಿಶೇಷತೆಗೇನು ಕೊಡ್ತಾ ಇಲ್ಲ. ಈಗ ನಮ್ಮ ಜೊತೆ ನಾನೀಗ ಸೂರ್ಯಕಾಂತಿ ವಿವಿಧ ತಳಿಗಳ ಮುಂಭಾಗ ನಿಂತಿದ್ದೀನಿ. ನನ್ನ ಜೊತೆ JKVKಯ ಸಹ ಪ್ರಾಧ್ಯಾಪಕರಾದಂಥ SD ನೆಹರು ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಹಾಂ, ಈ ಬಾರಿಯ ಕೃಷಿ ಮೇಳ ಕೊರೋನಾ ನಡುವೆ ನಡೀತಿದೆ, ಸೊ ಅದಕ್ಕೇನು ಹೇಳ್ತೀರಾ? ಇದು ಭಾಳ ಸರಳವಾಗಿ ಮಾಡಬೇಕು ಅಂತ ನಿಮಗೆಲ್ಲ ಗೊತ್ತಿದ್ದೇ ಇದೆ. ಜನಸಂದಣಿ ಇರಬಾರ್ದು ಅಂತ ಆ ದೃಷ್ಟಿಯಿಂದ ಈ ಸರ್ತಿ ಸರಳವಾಗಿ ನಡೆಸಲಿಕ್ಕೆ ನಿರ್ಧಾರ ಮಾಡಿ ಕೈಗೊಂಡಿದ್ದಾರೆ. ಈಗ ಸೂರ್ಯಕಾಂತಿ ಬೆಳೆ ಸಂಬಂಧಪಟ್ಟ ಹಾಗೆ ಭಾಳಷ್ಟು ವಿವಿಧ ತಳಿಗಳಿಲ್ಲಿದೆ. ನಾನಾಗಲೇ ನಮ್ಮ ಇಲ್ಲೆಲ್ಲವೂ ಗಿರೀಶ್ ಅವರು ತೋರಿಸ್ತಾ ಇದ್ದಾರೆ ಸೂರ್ಯಕಾಂತಿ ವಿವಿಧ ತಳಿಗಳನ್ನ. ಸರ್, ಇದರಲ್ಲಿ ಯಾವ್ಯಾವ ತಳಿ ಇದೆ, ಯಾವ್ಯಾವ ತಳಿ ಯಾವ್ಯಾವ ಭಾಗಕ್ಕೆ ಸೂಕ್ತ, ಯಾವ್ಯಾವುದು ತುಂಬ ಲಾಭದಾಯಕ ಅಂತ ಹೇಳ್ತೀರಾ? ಈಗ ಸೂರ್ಯಕಾಂತಿಯಲ್ಲಿ ಮೊಟ್ಟಮೊದಲ ಬಾರಿಗೆ ನಮ್ಮ JKVK ಕೇಂದ್ರದಿಂದ ಸಂಕರಣ ತಳಿಯನ್ನು ನಾವು ಬಿಡುಗಡೆ ಮಾಡಿದ್ವಿ. ತದನಂತರ ಸಂಕರಣ ತಳಿಗಳು ಅಂತಂದರೆ ನಾವು KBSH 1, KBSH 41, ಆಮೇಲೆ KBSH 44, KBSH 53, ಈಗ KBSH 78 ಅಂತ ಈ ಥರ ತಳಿಗಳನ್ನು ನಾವು ಬಿಡುಗಡೆ ಮಾಡಿದ್ವಿ. ಒಂದು ಅಂಶ ಏನಂದರೆ ಈ ಸೂರ್ಯಕಾಂತಿಯನ್ನು ವರ್ಷದ ಎಲ್ಲ ಕಾಲಗಳಲ್ಲೂ ಬೆಳಿಬೋದು. ಪ್ರದೇಶವಾರು ಬಂದಾಗ ಈಗ ಮುಂಗಾರು ಹಿಂಗಾರು ಎಲ್ಲೆಲ್ಲಿ ಮಳೆ ಆಗುತ್ತೋ ಚೆನ್ನಾಗಿ ಅಲ್ಲಿ ಬೆಳಿಬೋದು. ಈಗ ಮೊದಲನೇದಾಗಿ ನಾವು KBSH 78 ಅಂತ ಮೊದಲನೇ ತಳಿ ಅದು 2018ರಲ್ಲಿ, ಈಗ 2 ವರ್ಷದ ಹಿಂದೆ ಬಿಡುಗಡೆ ಮಾಡಿದಂಥ ತಳಿ. ಅದು ಅಲ್ಪಾವಧಿ ತಳಿ. ಅಲ್ಪಾವಧಿ ಅಂದರೆ ಬೇರೆ ತಳಿಗಿಂತ 15 ದಿವಸ ಮುಂಚಿತವಾಗಿ ಕಟಾವು ಬರುತ್ತೆ. ರೈತರಿಗೆ ಅನುಕೂಲವಾಗಲೆಂದು ನಾವು ಅಲ್ಪಾವಧಿ ತಳಿಯನ್ನು ಬಿಡುಗಡೆ ಮಾಡಿದ್ವಿ. ಅದಾದ್ಮೇಲೆ ಇದು ಆಶಾದಾಯಕ ತಳಿ ಅಂತ, ಇದು ಆಶಾದಾಯಕ ತಳಿ ಇನ್ನು ಪೈಪ್ಲೈನಲ್ಲೇ ಇದೆ. ಇದು ಕೂಡ KBSH 85 ಅಂತ ಇದು ನೋಡ್ಬೋದು ನೀವು ಇದನ್ನು. KBSH 85 ಅಂತ ಇದು ತಳಿ. ಇದು ಕೂಡ ಆಶಾದಾಯಕ ತಳಿ. ಇದು ಸುಮಾರು ಸೂರ್ಯಕಾಂತಿ ಒಟ್ಟು ಇಳುವರಿ ಇದು ನಾವು 25ರಿಂದ 30 ಕ್ವಿಂಟಲ್ವರೆಗೂ ಇಳುವರಿ ತೆಗಿಬೋದು ಒಂದು ಹೆಕ್ಟೇರ್ಗೆ. ಮಳೆ ಆಶ್ರಿತದಲ್ಲಾದರೆ 10ರಿಂದ 12 ಕ್ವಿಂಟಲ್ ಇಳುವರಿ ಬರ್ತೈತಿ. ನೀರಾವರಿ ಮತ್ತು ಮಳೆ ವ್ಯತ್ಯಾಸಗಳಿರುತ್ತೆ. ಜನಗಳಿಗೆ, ರೈತರಿಗೆ ತುಂಬ ಸುಲಭವಾಗಿ ಅರ್ಥ ಆಗೋದಾದರೆ ಎಷ್ಟು ತಿಂಗಳು ಕಂಪ್ಲೀಟ್ ಬೆಳೆ ಅಂತ ಹೇಳ್ತೀರಾ ನೀವು? ಇದು 3 ತಿಂಗಳು ಬೆಳೆ. ಇದು 3 ತಿಂಗಳು. ಅದು 15 ದಿನ ಬೇಗ ಬರುತ್ತೆ. ಅದು ಬೇಗ ಬರುತ್ತೆ. ಅದು ಒಂದು 80 ದಿವಸಕ್ಕೆ ಬಂದ್ಬಿಡುತ್ತೆ. ಅದು ರೇಟ್ ವೇರಿಯೇಷನ್ ಮಾರ್ಕೆಟಲ್ಲಿ ಹಂಗೆ ನೋಡೋದಾದರೆ ಇದರಲ್ಲಿ 2 ಥರ ರೇಟ್ ಇರುತ್ತೆ. ಒಂದು ಕಪ್ಪು ಬೀಜ, ಒಂದು ಸ್ವಲ್ಪ ಸ್ಟ್ರೈಪ್ಸ್ ಇರುತ್ತೆ ಬಿಳಿ ಇದ್ರದ್ದು. ಆ ಥರ ಇದ್ದರೆ ಸ್ವಲ್ಪ ಎಣ್ಣೆ ಅಂಶ ಕಡಿಮೆ ಇರ್ತೈತಿ. ಸ್ಟ್ರೈಪ್ ಇದ್ದರೆ ಮತ್ತು ಬೀಜದ ಇಳುವರಿ ಬರುತ್ತೆ, ಬಟ್ ಎಣ್ಣೆ ಇಳುವರಿ ಕಡಿಮೆ. ಅದೇ ಕಪ್ಪು ಬೀಜ ಇರುತ್ತಲ್ಲ, ಇದರಲ್ಲಿ ಎಣ್ಣೆ ಅಂಶನೂ ಜಾಸ್ತಿ ಇರುತ್ತೆ ಮತ್ತು ಇಳುವರಿನೂ ಅಷ್ಟೇ ಲೆವೆಲ್ಗೆ ಬರುತ್ತೆ. ಇದು 1 ಕ್ವಿಂಟಾಲ್ಗೆ ಏನು ರೇಟ್ ಇರ್ಬೋದು ಇದು ಮಾರಾಟಕ್ಕೆ ಹೋಗೋದಾದರೆ? ಇದು ಮಿನಿಮಮ್ ಸಪೋರ್ಟ್ ಪ್ರೈಸ್ 6,000 ರೂಪಾಯಿ ಇದೆ. ಬಟ್ ಮಾರ್ಕೆಟಲ್ಲಿ ರೈತರು ಸಿಗೋದು 3,500ರಿಂದ 4,000 ರೂಪಾಯಿ ಸಿಗ್ತಾ ಇದೆ. ಈಗ ಇನ್ನೂ ಹೆಚ್ಚಿಗೆ 5,000 ಐತಲ್ಲ ಸಿಕ್ಕರೆ ಇನ್ನೂ ರೈತರಿಗೆ ಇದು ಲಾಭದಾಯಕ ಬೆಳೆ. ಆವ್ರೇಜ್ 5,000 ಲೆಕ್ಕ ಹಾಕೋಬೋದು. ಈಗ ಆಗಲೇ ಹೇಳಿದ್ರು ಮಳೆಯಾಶ್ರಿತ ಪ್ರದೇಶ ಆಗೋದಾದರೆ 1 ಹೆಕ್ಟೇರ್ ಅಂದರೆ 2.5 ಎಕರೆ ಬರುತ್ತೆ. ಅಂದರೆ 100 ಗುಂಟೆ ಅಂತ ನಾವು ಕರಿತೀವಿ. ಆಗ ನೋಡಿದ್ರೆ 3 ತಿಂಗಳು ಬೆಳೆ. ಇದು ನಿಮ್ಗೆ 5,000 ರೂಪಾಯಿ ಕ್ವಿಂಟಾಲ್ ಲೆಕ್ಕ ಹಾಕೊಂಡ್ರು 30 ಕ್ವಿಂಟಾಲ್ಗೆ ನೀವು ಕೌಂಟ್ ಮಾಡಿಕೊಂಡು 1.5 ಲಕ್ಷ. ಅಂದರೆ 2.5 ಎಕರೆ ಪ್ರದೇಶದಲ್ಲಿ ನೀವೇನಾದರೂ 3 ತಿಂಗಳು ಇದನ್ನು ಬೆಳೆದ್ರೆ ನೀರಾವರಿ ಪ್ರದೇಶದಲ್ಲಿ ಆ್ಯಾವ್ರೇಜ್ ನಿಮಗೆ ಇಲ್ಲ ಅಂತಂದ್ರೆ 1.5 ಲಕ್ಷ. ಅಂದರೆ ರೈತರು ನಾವು ಏಕ ಬೇಸಾಯವನ್ನು ಬೆಳ್ಕೊಂಡು ಹೋದರೆ ಅಷ್ಟೊಂದು ಆಗೋದಿಲ್ಲ. ಇವರಾಗಲೇ ಹೇಳಿದ್ರು ಇಷ್ಟೊಂದು ತುಂಬ 3 ತಿಂಗಳಲ್ಲಿ ಬೆಳೆನ ತುಂಬ ಅಚ್ಚುಕಟ್ಟಾಗಿ ಬೆಳೆದ್ರೆ ನಿಮ್ಗೆ ಇಷ್ಟೊಂದು ಹಣ ಅಂದರೆ 1.5 ಲಕ್ಷ, ಒಂದು 50,000 ಹೋಗಲಿ, 1 ಲಕ್ಷವನ್ನು 3 ತಿಂಗಳಲ್ಲಿ ಒಂದು ಹೆಕ್ಟೇರ್ ಪ್ರದೇಶ, 1 ಹೆಕ್ಟೇರ್ ಅಂದರೆ 2.5 ಎಕರೆ ನಿಮ್ಮ ಹತ್ರ ಜಮೀನಿತ್ತು ಒಂದಲ್ಲಿ ಸೂರ್ಯಕಾಂತಿಯನ್ನು ಬೆಳೆದ್ರೆ, ಅದು ಚೆನ್ನಾಗಿ ಬೆಳೆ ನಿಮ್ಮ ಕೈ ತಲುಪಿದ್ರೆ ಸರಿ ಸುಮಾರು ನಿಮಗೆ ಕನಿಷ್ಠ 1 ಲಕ್ಷನಾದರೂ ನಿಮಗೆ ಉಳಿಬೋದು ಅನ್ನೋದು ನಮ್ಮ ಲೆಕ್ಕಾಚಾರ. ಸೊ ಹೀಗಾಗಿ ರೈತರಿಗೆ ಅತಿ ಹೆಚ್ಚು ಲಾಭವನ್ನು ತಂದುಕೊಳ್ತಕ್ಕಂಥ ಬೆಳೆಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೇವೆ. ಸರ್, ಇನ್ನೂ ಬೇರೆ ವಿಶೇಷತೆಗಳು ಏನಿದೆ ಇದ್ರ ಬಗ್ಗೆ? ವಿಶೇಷತೆಗಳಂದರೆ ನಮಗೆ ಈಗ ಇತ್ತೀಚೆಗೆ ನಾವೇನು ಮಾಡ್ತಿದ್ದೀವಿ ಅಂದರೆ ರೈತರಿಗೆ ಏನು ಬೇಕು, ರೇಟ್ ಜಾಸ್ತಿ ಬೇಕು. ಸೊ ಎಣ್ಣೆ ಅಂಶ ಯಾವುದೇ ಸಂಕರಣ ತಳಿಯಲ್ಲಿ ಎಣ್ಣೆ ಅಂಶ ಜಾಸ್ತಿ ಇರಬೇಕಂದ್ರೆ 40%, 42%, 44% ಇದ್ದರೆ ಅವ್ರಿಗೆ ರೇಟ್ ಚೆನ್ನಾಗಿ ಸಿಗ್ತೈತಿ. ಆಮೇಲೆ ಕಪ್ಪು ಬಣ್ಣದ್ದಾಗಿದ್ರೆ ಇನ್ನೂ ಒಳ್ಳೆಯದು. ಆಮೇಲೆ ರೋಗ ರುಜಿನಗಳಿಗೆ ತಡ್ಕೊಳ್ಳೋ ಶಕ್ತಿ ಇರಬೇಕು. ಅಂಥ ಒಂದು ಸಂಕರಣ ತಳಿಗಳನ್ನು ಆದಷ್ಟು ನಾವು ರೈತರಿಗೆ ಕೊಡಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಓಕೆ,